ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಅಬ್ರಾಡ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಬಂದು ಅಬ್ರಾಡ್ ಯೂನಿವರ್ಸಿಟೀಸ್ಗೆ ಹೇಗೆ ಅಪ್ಲೈ ಮಾಡೋದು, ಅದ್ರ ಸ್ಟೆಪ್ಸ್ ಏನು, ಮತ್ತು ಕನ್ಸಲ್ಟೆನ್ಸೀಸ್ ಅವಶ್ಯಕತೆ ನಿಜವಾಗ್ಲೂ ಇದೆಯಾ, ಕನ್ಸಲ್ಟೆನ್ಸೀಸ್ ಅವಶ್ಯಕತೆ ಇದ್ರೂ ಸಹ ಎಷ್ಟು ಮಟ್ಟಿಗೆ ಅದರ ಅವಶ್ಯಕತೆ ಇದೆ, ಯಾವ್ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀರಾ ಅಂದರೆ ಕನ್ಸಲ್ಟೆನ್ಸೀಸ್ ಅವಶ್ಯಕತೆ ಇದೆ, ಮತ್ತು ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀರಾ ಅಂದರೆ ಕನ್ಸಲ್ಟೆನ್ಸಿ ಅವಶ್ಯಕತೆ ಇಲ್ಲ, ಅದನ್ನೆಲ್ಲ ತಿಳ್ಕೊಳ್ತಾ ಹೋಗುವ. ಫಸ್ಟ್ ಬಂದು ನೀವು ಅಬ್ರಾಡಿಗೆ ಹೋಗಬೇಕು ಸ್ಟಡೀಸ್ಗಂತ ಡಿಸೈಡ್ ಡಿಸೈಡ್ ಮಾಡಿದ ತಕ್ಷಣನೇ ಮಾಡಬೇಕಾಗಿರುವಂತಹ ಫಸ್ಟ್ ಕೆಲಸ ಏನಂದರೆ ಯಾವ ಕಂಟ್ರಿಗೆ ಹೋಗಬೇಕು, ಯಾವ ಕಂಟ್ರಿಯಲ್ಲಿ ನಿಮ್ಮ ಕೋರ್ಸಿಗೆ ಒಳ್ಳೆ ವ್ಯಾಲ್ಯೂ ಉಂಟು, ನೀವು ಆ ಕಂಟ್ರಿಯಲ್ಲಿ ಆ ಕೋರ್ಸ್ನ ಮಾಡಿದ್ರೆ ವರ್ತಾ ಇಲ್ವಾ ಅದನ್ನು ನೋಡಿ ಕಂಟ್ರಿ ಡಿಸೈಡ್ ಮಾಡಿ. ನೀವು ಕಂಟ್ರಿ ಸೆಲೆಕ್ಟ್ ಮಾಡಿದ ತಕ್ಷಣನೇ ನೆಕ್ಸ್ಟ್ ಮಾಡಬೇಕಾಗಿರುವಂಥ ಕೆಲಸ ಯೂನಿವರ್ಸಿಟಿ ಸೆಲೆಕ್ಷನ್. ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಬೇಕಾದ್ರೆ ವೇರಿಯಸ್ ಫ್ಯಾಕ್ಟರ್ ಮ್ಯಾಟರ್ ಆಗ್ತಾ ಹೋಗ್ತದೆ. ಫಸ್ಟ್ ಬಂದು ಫೈನಾನ್ಷಿಯಲ್ ಮ್ಯಾಟರ್ ಆಗ್ತದೆ. ಸೆಕೆಂಡ್ ಬಂದು ಓಕೆ ನೀವು ಈ ಪರ್ಟಿಕ್ಯುಲರ್ ಯೂನಿವರ್ಸಿಟಿಯಲ್ಲಿ ಮಾಡಿದ್ರೆ ಸ್ವಲ್ಪ ಆ ಪರ್ಟಿಕ್ಯುಲರ್ ಯೂನಿವರ್ಸಿಟಿಯಲ್ಲಿ ನಿಮ್ಮ ಕೋರ್ಸ್ಗೆ ಸ್ವಲ್ಪ ಆದ್ರೂ ವ್ಯಾಲ್ಯೂ ಉಂಟಾ ಅದನ್ನ ನೋಡ್ಕೊಳ್ಳಿ. ಒಬ್ರಿಗೆ ಒಂದು ಅಸಂಪ್ಷನ್ ಇರ್ತದೆ ದಟ್ ನಾವು ಟಾಪ್ ಯೂನಿವರ್ಸಿಟೀಸ್ ಅಲ್ಲಿ ಓದಿದ್ರೆ ಮಾತ್ರನೇ ಪ್ಲೇಸ್ಮೆಂಟ್ ಆಗ್ತದೆ, ಕೆಲಸ ಸಿಗ್ತದೆ ಅಂತ. ನಾನು ನೋಡಿದ ಪ್ರಕಾರ ಅಬ್ರಾಡ್ ಅಲ್ಲಿ ನೀವು ಯಾವ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀರಾ, ರ್ಯಾಂಕಿಂಗ್ ಎಷ್ಟುಂಟು ಆ ಯೂನಿವರ್ಸಿಟೀಸ್ ಏನು ಮ್ಯಾಟರ್ ಆಗಲ್ಲ. ಅಟ್ ಲಾಸ್ಟ್ ಏನು ಮ್ಯಾಟರ್ ಆಗುತ್ತೆ ಅಲ್ಲಿ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಟ್ಯಾಲೆಂಟ್ ಉಂಟು, ನೀವು ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀರಾ, ನಿಮಗೆ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಕೆಪಾಸಿಟಿ ಉಂಟಾ, ಅದನ್ನು ಮಾತ್ರನೇ ನೋಡಿ ಪ್ಲೇಸ್ಮೆಂಟ್ ಆಗ್ತದೆ ಮತ್ತು ಕೆಲಸ ಸಿಗ್ತದೆ ಹೊರತು ನೀವು ಯಾವುದು ಟಾಪ್ ಯೂನಿವರ್ಸಿಟಿಲಿ ಓದಿದ್ದೀರಾ, ಯಾವುದು ಬೇರೆ ಯೂನಿವರ್ಸಿಟಿಲಿ ಓದಿದ್ದೀರಾ ಅದನ್ನ ನೋಡಿ ಯಾರು ಸಹ ನಿಮಗೆ ಪ್ಲೇಸ್ಮೆಂಟ್ಸ್ ಕೊಡಲ್ಲ. ಟೋಟಲಿ ಏನು ಮ್ಯಾಟರ್ ಆಗ್ತದೆ ನಿಮ್ಮ ಟ್ಯಾಲೆಂಟ್ ಆ್ಯಂಡ್ ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀರಾ ಅದಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಯೂನಿವರ್ಸಿಟಿ ಸೆಲೆಕ್ಷನ್ ಮಾಡಿದ್ಮೇಲೆ ಸ್ಟಾರ್ಟ್ ಆಗೋವಂಥ ಡೌಟ್ ಕನ್ಸಲ್ಟೆನ್ಸಿ ಮೂಲಕ ಅಪ್ಲೈ ಮಾಡಬೇಕಾ ಇಲ್ಲಾಂದ್ರೆ ಡೈರೆಕ್ಟ್ ನಾವೇ ಅಪ್ಲೈ ಮಾಡಬೇಕಾ ಅಂತ ಡೌಟ್ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಇಫ್ ಯು ಆರ್ ಗೋಯಿಂಗ್ ಫಾರ್ ಜರ್ಮನಿ, ನಾನು ನಿಮಗೆ ಕನ್ಸಲ್ಟೆನ್ಸೀಸ್ ಮೂಲಕ ಹೋಗಿ ಅಂತ ರೆಕಮೆಂಡ್ ಮಾಡೋದೇ ಇಲ್ಲ. ಕನ್ಸಲ್ಟೆನ್ಸೀಸ್ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳ್ತೀನಿ. ಕೆಲವೊಂದು ಕನ್ಸಲ್ಟೆನ್ಸೀಸ್ ಅವ್ರು ನಿಮಗೆ ಫ್ರೀಯಾಗಿ ಅಪ್ಲಿಕೇಶನ್ ಹಾಕೋ ಸ್ಟೇಜಿಂದ ಹಿಡ್ದು ಫೈನಲ್ ನೀವು ಅಲ್ಲಿ ಹೋಗಿ ಬ್ಯಾಂಕ್ ಅಕೌಂಟ್ ಎಲ್ಲ ಓಪನ್ ಮಾಡಿ ಸೆಟ್ಲ್ ಆಗೋ ಸ್ಟೇಜ್ ವರ್ಗ ಪ್ರತಿಯೊಂದು ಸಹ ಗೈಡ್ ಮಾಡ್ತಾ ಹೋಗ್ತಾರೆ. ಇವಾಗ ನಿಮಗೆ ಡೌಟ್ ಸ್ಟಾರ್ಟ್ ಆಗ್ತಾ ಹೋಗ್ಬೋದು ದಟ್ ಅವ್ರನ್ನ ಅದೆಲ್ಲ ಮಾಡೋದ್ರಿಂದ ಅವ್ರಿಗೆ ಏನು ಯೂಸ್ ಅಂತ. ನಮ್ಮ ಕಡೆಯಿಂದ ಏನು ಯೂಸ್ ಇಲ್ಲ ಅಂದ್ರು ನಾವು ಯಾವ ಯೂನಿವರ್ಸಿಟಿಗೆ ಹೋಗಿರ್ತೀವಿ ಆ ಪರ್ಟಿಕ್ಯುಲರ್ ಯೂನಿವರ್ಸಿಟಿಯಿಂದ ಇಷ್ಟು % ಕಮಿಷನ್ ಅಂತ ಅವ್ರಿಗೆ ಬರ್ತಾ ಇರ್ತದೆ. ಸೊ ನಮಗೆ ಪ್ರತಿಯೊಂದು ಸ್ಟೇಜಲ್ಲಿ ಗೈಡ್ ಮಾಡ್ತಾ ಹೋಗ್ತಾರೆ. ಅಂಡ್ ನಾನು ಜರ್ಮನಿ ಹೋಗ್ಬೇಕಂದ್ರೆ ಕನ್ಸಲ್ಟೆನ್ಸೀಸ್ ಏನಕ್ಕೆ ರೆಕಮೆಂಡ್ ಮಾಡಲ್ಲ ಅಂತ ಹೇಳಿದ್ರೆ ಜರ್ಮನಿಯಲ್ಲಿ 2 ಟೈಪ್ಸ್ ಆಫ್ ಯೂನಿವರ್ಸಿಟಿ ಉಂಟು. ಒಂದು ಪಬ್ಲಿಕ್ ಯೂನಿವರ್ಸಿಟಿ, ಅನದರ್ ಒನ್ ಇಸ್ ಪ್ರೈವೇಟ್ ಯೂನಿವರ್ಸಿಟಿ. ಪಬ್ಲಿಕ್ ಯೂನಿವರ್ಸಿಟೀಸ್ ಬಂದು ನಿಮಗೆ ಆಲ್ಮೋಸ್ಟ್ 2 ಇಯರ್ಸಿಗೆ ನಿಮಗೆ ಅರೌಂಡ್ ಫೀಸ್ ಬಂದು 1 lakh ಅಲ್ಲಿ ನೀವು ಕಂಪ್ಲೀಟ್ ಸ್ಟಡೀಸ್ನ ಕಂಪ್ಲೀಟ್ ಮಾಡ್ಬೋದು. ಇನ್ನು ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಅವ್ರು ನಿಮಗೆ ಆಲ್ಮೋಸ್ಟ್ ಇಯರ್ಲಿ 15-20 lakhs ಚಾರ್ಜ್ ಮಾಡ್ತಾ ಹೋಗ್ತಾರೆ. ಪ್ರೈವೇಟ್ ಯೂನಿವರ್ಸಿಟಿಗೆ ಹೋಗ್ತೀರಾ ಅಂದ್ರೆ ಓಕೆ ನೀವು ಕನ್ಸಲ್ಟೆನ್ಸೀಸ್ಗೆ ಹೋಗಿ ಅವ್ರ ಹತ್ರ ಹೆಲ್ಪ್ ತೆಕ್ಕೊಳ್ಬೋದು, ಗೈಡೆನ್ಸ್ ತೆಕ್ಕೊಳ್ಬೋದು. ಬಟ್ ನೀವು ಪಬ್ಲಿಕ್ ಯೂನಿವರ್ಸಿಟೀಸ್ಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಕನ್ಸಲ್ಟೆನ್ಸಿ ಅವರು ಯಾವುದೇ ಕಾರಣಕ್ಕೂ ಅವ್ರು ಪಬ್ಲಿಕ್ ಯೂನಿವರ್ಸಿಟೀಸ್ನ ರೆಕಮೆಂಡ್ ಮಾಡಲ್ಲ. ಏನು ಪಬ್ಲಿಕ್ ಯೂನಿವರ್ಸಿಟೀಸ್ನ ರೆಕಮೆಂಡ್ ಮಾಡಲ್ಲ ಅಂದ್ರೆ ಅವ್ರಿಗೆ ಕಮಿಷನ್ ಸಿಗಲ್ಲ. ವಿತೌಟ್ ಯೂಸ್ ಅವ್ರು ಏನಕ್ಕೆ ನಿಮಗೆ ಪಬ್ಲಿಕ್ ಯೂನಿವರ್ಸಿಟೀಸ್ನ ರೆಕಮೆಂಡ್ ಮಾಡ್ತಾರೆ ಅಲ್ಲ. ಸೊ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಜರ್ಮನಿ, ನೋ, ಅದರಲ್ಲೂ ಎಸ್ಪೆಷಲಿ ಪಬ್ಲಿಕ್ ಯೂನಿವರ್ಸಿಟೀಸ್ಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನೋ, ಕನ್ಸಲ್ಟೆನ್ಸೀಸ್ ಹೋಗಿ ಅಂತ ನಾನು ರೆಕಮೆಂಡ್ ಮಾಡೋದಿಲ್ಲ. ಕನ್ಸಲ್ಟೆನ್ಸೀಸ್ ಇಲ್ಲ ಅಂದರೆ ನಾವು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಜರ್ಮನಿಗೆ, ಅದ್ರ ಯೂನಿವರ್ಸಿಟಿ ಬಗ್ಗೆ ಹೇಗೆ ಇನ್ಫಾರ್ಮೇಷನ್ ತೆಕ್ಕೊಳ್ಳೋದು ಅಂತ ಹೇಳಿದ್ರೆ DAAD.de ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಸಹ ಹಾಕಿರ್ತೀನಿ. ಆ ಒಂದು ಪರ್ಟಿಕ್ಯುಲರ್ ವೆಬ್ಸೈಟಲ್ಲಿ ನಿಮಗೆ ಎಲ್ಲ ಯೂನಿವರ್ಸಿಟಿ ಬಗ್ಗೆ ಇನ್ಫಾರ್ಮೇಷನ್, ರ್ಯಾಂಕಿಂಗ್ಸ್, ಪರ್ಟಿಕ್ಯುಲರ್ ಕೋರ್ಸ್, ಎಲಿಜಿಬಿಲಿಟೀಸ್ ಪ್ರತಿಯೊಂದು ಸಹ ವೆಬ್ಸೈಟಲ್ಲಿದೆ. ಆ ವೆಬ್ಸೈಟ್ನ ಚೆಕ್ ಮಾಡಿ. ಅದು ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ದಟ್ ಹೇಗೆ ಚೆಕ್ ಮಾಡೋದು, ಹೇಗೆ ಅಪ್ಲೈ ಮಾಡೋದು ಅಂತ. ನೆಕ್ಸ್ಟ್ ಬಂದು ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಆಸ್ಟ್ರೇಲಿಯಾ, UK, USA, ಐರ್ಲ್ಯಾಂಡ್, ನೆದರ್ಲ್ಯಾಂಡ್ಸ್ ಆ ಥರ ಕಂಟ್ರೀಸ್ಗೆ ಹೋಗ್ತಿದ್ದೀರಾ ಅಂದರೆ ಓಕೆ ನೀವು ಕನ್ಸಲ್ಟೆನ್ಸೀಸ್ಗೆ ಹೋಗ್ಬೋದು. ದಟ್ ಅವ್ರು ಗೈಡೆನ್ಸ್ ಮಾಡ್ತಾರೆ. ಅಪ್ಲಿಕೇಶನ್ ಹಾಕೋ ಸ್ಟೇಜಿಂದ ಹಿಡ್ದು ಎಲ್ಲ ಸ್ಟೇಜ್ ಪ್ರತಿಯೊಂದು ಸಹ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಕನ್ಸಲ್ಟೆನ್ಸಿ ಮೇಲೆ ನಾವು ಕಂಪ್ಲೀಟಾಗಿ ಡಿಪೆಂಡ್ ಆಗಬೇಕಂದ್ರೆ ನೋ, ಕಂಪ್ಲೀಟಾಗಿ ಯಾವುದೇ ಕಾರಣಕ್ಕೂ ಕನ್ಸಲ್ಟೆನ್ಸಿ ಮೇಲೆ ಡಿಪೆಂಡ್ ಆಗಬೇಡಿ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಯಾವುದೋ ಒಂದು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವು ಯಾವುದಾದ್ರೂ ಸ್ಕಾಲರ್ಶಿಪ್ಪಿಗೆ ಎಲಿಜಿಬಲ್ ಆಗಿದ್ದೀರಾ ಅಂತ ಇದ್ರೆ ಸಹ ಆ ಕನ್ಸಲ್ಟೆನ್ಸಿ ಅವರು ನಿಮಗೆ ಹೇಳೋದಿಲ್ಲ ದಟ್ ನೀವು ಈ ಸ್ಕಾಲರ್ಶಿಪ್ಪಿಗೆ ಎಲಿಜಿಬಲ್ ಆಗಿದ್ದೀರಾ ಅಂತ. ನೀವೇ ಪ್ರತಿಯೊಂದು ಸಹ ಸರ್ಚ್ ಮಾಡ್ಕೊಳ್ಬೇಕು. ಪರ್ಟಿಕ್ಯುಲರ್ ಯೂನಿವರ್ಸಿಟಿ ವೆಬ್ಸೈಟಿಗೆ ಹೋಗಿ ಪ್ರತಿಯೊಂದು ಸಹ ನೀವೇ ಚೆಕ್ ಮಾಡ್ಕೊಳ್ಬೇಕು ದಟ್ ನೀವು ಯಾವ್ಯಾವ ಸ್ಕಾಲರ್ಶಿಪ್ ಉಂಟು, ಆ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಪಿಗೆ ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂತ ಎಲ್ಲಾನು ನೀವೇ ಸರ್ಚ್ ಮಾಡ್ಕೊಳ್ಬೇಕು.
ಡೆಫಿನೆಟ್ ಆಗಿ ಕನ್ಸಲ್ಟೆನ್ಸಿ ಅವ್ರಿಗೆ ಹೇಳಕ್ ಹೋಗಲ್ಲ ದಟ್ ನೀವು ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದೀರಾ, ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಯಾವುದೇ ಕಾರಣಕ್ಕೂ ಅವ್ರು ಹೇಳಲ್ಲ. ನೀವೇ ಎಲ್ಲ ರಿಸರ್ಚ್ ಮಾಡಿಕೊಂಡು ನೀವೇ ಸ್ಕಾಲರ್ಶಿಪ್ಪಿಗೆ ನೀವೇ ಅಪ್ಲೈ ಮಾಡ್ಕೊಳ್ಬೇಕು. ಅಂಡ್ ಅನದರ್ ಥಿಂಗ್, ಕೆಲವೊಂದು ಕನ್ಸಲ್ಟೆನ್ಸೀಸ್ ಉಂಟು ದಟ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಅಪ್ಲಿಕೇಶನ್ ಎಲ್ಲ ಫ್ರೀಯಾಗಿ ಮಾಡ್ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅಟ್ ಲಾಸ್ಟ್ ಫೈನಲ್ ವೀಸಾ ಬರೋ ಸ್ಟೇಜಲ್ಲಿ ನಿಮಗೆ ಹೇಳ್ತಾರೆ ದಟ್ ನೀವು ನಮಗೆ ಇಷ್ಟು ಪೇ ಮಾಡಬೇಕು, ಇಷ್ಟು ಪೇ ಮಾಡಿದ್ರೆ ಮಾತ್ರ ನಾವು ನಿಮಗೆ ವೀಸಾ ಕೊಡ್ತೀವಿ, ಆ ಥರ ಕಂಡೀಷನ್ ಎಲ್ಲ ಇರ್ತದೆ, ಆ ಥರ ಎಲ್ಲ ಹೇಳ್ತಾರೆ. ಆ ಥರ ಎಲ್ಲ ಸ್ಕ್ಯಾಮಿಗೆ ಒಳಗಾಗದೆ ನೀವು ಮುಂಚೆನೆ ಎಲ್ಲಾನು ಪರ್ಟಿಕ್ಯುಲರ್ ಕನ್ಸಲ್ಟೆನ್ಸಿಗೆ ಹೋಗ್ತಿದ್ದೀರಾ ಅಂತ ಅಂದರೆ ಅವ್ರ ಹತ್ರ ಮುಂಚೆನೆ ಕೂತ್ಕೊಂಡು ಎಲ್ಲಾನು ಕ್ಲಿಯರ್ ಮಾಡಿಕೊಂಡು ಮತ್ತೆ ನೀವು ಆ ಕನ್ಸಲ್ಟೆನ್ಸೀಸ್ಗೆ ಹೋಗಿ. ಆ್ಯಂಡ್ ವೈಸ್ ಆಗಿ ಕನ್ಸಲ್ಟೆನ್ಸೀಸ್ನ ಚೂಸ್ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂತಹ ಸ್ಕ್ಯಾಮ್ಸಿಗೆ ಒಳಗಾಗಬೇಡಿ. ಬಿ ಅವೇರ್ ಆಫ್ ದಟ್. ಆ್ಯಂಡ್ ನೆಕ್ಸ್ಟ್ ಯಾವ ಕನ್ಸಲ್ಟೆನ್ಸೀಸ್ ಇದೆ ಅಂತ ಹೇಳಿದ್ರೆ IDP, ಫತೆ, ಅಡ್ಮಿಟ್ ಕಾರ್ಡ್, ಶಿಕ್ಷಾ. ಇನ್ನು ಬ್ಯಾಂಗ್ಳೂರಲ್ಲಿ ತುಂಬ ಕನ್ಸಲ್ಟೆನ್ಸೀಸ್ ಉಂಟು. ಗ್ಲೋಬಲ್, KMC ಅಬ್ರಾಡ್ ಸ್ಟಡಿ ಕನ್ಸಲ್ಟೆನ್ಸೀಸ್, ತುಂಬ ಕನ್ಸಲ್ಟೆನ್ಸೀಸ್ ಉಂಟು. ಮತ್ತು ಯಾವುದಕ್ಕೆ ಹೋಗ್ಬೇಕಂತ ನನ್ನ ರೆಕಮೆಂಡ್ ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಡೆಫಿನೆಟ್ಲಿ ನಾನು IDP ಅಂತಲೇ ರೆಕಮೆಂಡ್ ಮಾಡ್ತೀನಿ. ಯಾಕೆಂದರೆ ನಾನು ಹೋಗಿದ್ದು ಸಹ IDP ಮೂಲಕ. ದೇ ಗೈಡೆಡ್ ಮೀ ಥ್ರೂ ಎವ್ರಿ ಸ್ಟೆಪ್, ಪ್ರತಿಯೊಂದು ಸಹ ಹೆಲ್ಪ್ ಮಾಡಿದ್ದಾರೆ, ಕರೆಕ್ಟಾಗಿ ಗೈಡೆನ್ಸ್ ಮಾಡಿದ್ದಾರೆ. ಸೊ ನಾನು IDP ಅಂತ ರೆಕಮೆಂಡ್ ಮಾಡ್ತೀನಿ. ಬಟ್ ಒನ್ ಮೇನ್ ಥಿಂಗ್ ಏನು ನೆನ್ಪಿಟ್ಕೊಳ್ಳಿ ಅಂದರೆ, ನಿಮ್ಗೆ ಯಾವುದೇ ರೀತಿಯಾದಂಥ ಸ್ಕಾಲರ್ಶಿಪ್ ಮತ್ತು ಏನಾದರೂ ಬೇರೆ ಇನ್ಫಾರ್ಮೇಷನ್ ಬೇಕಂದರೆ ನೀವೇ ಎಲ್ಲನೂ ಮುಂಚೆನೇ ಸರ್ಚ್ ಮಾಡಿಕೊಂಡು ನಂತರ ಅಪ್ಲೈ ಮಾಡ್ಕೊಳ್ಳಿ. ನೀವು ಕನ್ಸಲ್ಟೆನ್ಸೀಸ್ ಯಾವತ್ತೂ ನಿಮಗೆ ಟಾಪ್ ಯೂನಿವರ್ಸಿಟೀಸ್ನೇ ರೆಕಮೆಂಡ್ ಮಾಡ್ತಾರೆ. ಏನಕ್ಕಂದರೆ ಟಾಪ್ ಯೂನಿವರ್ಸಿಟೀಸಲ್ಲಿ ವೀಸಾ ಅಕ್ಸೆಪ್ಟೆನ್ಸ್ ರೇಟ್ ಜಾಸ್ತಿ ಇರ್ತದೆ, ಮತ್ತು ಅವಾಗ ಅವ್ರದ್ದು ಕನ್ಸಲ್ಟೆನ್ಸೀಸ್ ರ್ಯಾಂಕಿಂಗ್ಸ ಮೇಲೆ ಹೋಗ್ತದೆ ಅಂತ ಅವರು ಯಾವಾಗಲೂ ಟಾಪ್ ಯೂನಿವರ್ಸಿಟೀಸ್ನೇ ರೆಕಮೆಂಡ್ ಮಾಡ್ತಾರೆ. ಬಟ್ ನೀವು ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಮತ್ತು ನಿಮ್ಮ ಕೋರ್ಸ್ಗೆ ಪರ್ಟಿಕ್ಯುಲರಲ್ಲಿ ಆ ಯೂನಿವರ್ಸಿಟಿಗೆ ಹೇಗೆ ಸ್ಕೋಪ್ ಉಂಟು ಅದನ್ನ ನೋಡಿ ನಿಮ್ಮ ಯೂನಿವರ್ಸಿಟಿನ ಚೂಸ್ ಮಾಡಿ, ವೈಸಾಗಿ ಚೂಸ್ ಮಾಡಿ. ಅಷ್ಟೇ, ಇವತ್ತಿನ ವಿಡಿಯೋ ಮುಗೀತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಗೈಸ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಸ್ಟೇ ಟ್ಯೂನ್ಡ್.